ಈಗ ನಾನು ಮೊಜಂಟಿ ಜೇನು ಕೃಷಿ ಶುರು ಮಾಡಿ ಸಾಮಾನ್ಯ ಒಂದು 20 ವರ್ಷದ ಅಂದಾಜು ಆಗಿರಬೇಕು. ಮೊದಲೇ ಇತ್ತು ಮನೆಯಲ್ಲಿ, ಅಂದರೆ ಮೊದಲೇ ಬಿದಿರಳ್ಳಿ ಮತ್ತು ಮಡಿಕೆಯಲ್ಲಿ ಎಲ್ಲ ಜೇನು ಬೆಟ್ಟಿಗೆ ಅದರಲ್ಲಿ ಜೇನು ನಾವು ಕೃಷಿ ಮಾಡ್ತಾಯಿದ್ದೆವು, ತಂದೆಯವರು ಮಾಡ್ತಾಯಿದ್ದರು. ನಂತರ ಒಂದು 2010ರಲ್ಲಿ ಇರಬೇಕು, ನಮ್ಮ ಅಡಿಕೆ ಪತ್ರಿಕೆಯಲ್ಲಿ ಇದರ ಬಗ್ಗೆ ಮೊಜಂಟಿ ಜೇನಿನ ಕೃಷಿ ಬಗ್ಗೆ ಒಂದು ಲೇಖನ ಬರೆದರು. ಆವಾಗ ನಾನು ಜೇನು ಕೃಷಿ ಮಾಡ್ತೇನೆ ಅಂತೇಳಿ. ಅದರ ನಂತರ ಸ್ವಲ್ಪ ಫೇಮಸ್ ಆದ್ವಿ ನಾವು, ಎಲ್ಲ ಕಡೆ ಜೇನು ಪೆಟ್ಟಿಗೆ ಮತ್ತು ಇಡುವುದು ಇದೇ ಆಯಿತು ಹವ್ಯಾಸ. ತುಡಿ ಜೇನು ಕೂಡ ಉಂಟು. ಮತ್ತು ಈ ತುಡಿ ಜೇನಲ್ಲಿ ಏನು ಸಮಸ್ಯೆಯಲ್ಲಿದ್ದರೆ ತಾಯಿ ಸಾಕು ಬ್ರೂಡು, ಮಾಸ್ಟರ್ ಹೇಳಿದಾಗೆ ತಾಯಿ ಸಾಕು ಬ್ರೂಡು ರೋಗ ಬರ್ತದೆ, ಮತ್ತು ಅದಕ್ಕೆ ವ್ಯಾಕ್ಸ್ ಮತ್ತು ಬರ್ತದೆ, ಇಂಥದ್ದೆಲ್ಲ ಸಮಸ್ಯೆಗಳು ತುಡಿ ಜೇನಲ್ಲಿ. ಈ ಮೊಜಂಟಿಯಲ್ಲಿ ಅಂಥ ಸಮಸ್ಯೆಗಳಿಲ್ಲ. ಇವಾಗ ಸ್ಟಿಂಗ್ಲೆಸ್ ಬಿ ಹೇಳಿದರೆ ದೊಡ್ಡ ಫೇಮಸ್ ಕೂಡ ಮತ್ತು ಒಳ್ಳೆ ರೇಟು ಕೂಡ ಉಂಟು ಅದಕ್ಕೆ. ಈಗ ನಾವೆಲ್ಲ 1 kg ಸ್ಟಿಂಗ್ಲೆಸ್ ಬಿ ಮೊಜಂಟಿ ಜೇನು 3000ಕ್ಕೆ ಮಾರ್ತಾಯಿದ್ದೇವೆ. ಅಂದರೆ ಅಷ್ಟು ಬೇಡಿಕೆ ಉಂಟು. ಮತ್ತು ಅದು ಸಂಗ್ರಹಣೆ ಮಾಡೋದು ಕೂಡ ಹಾಗೆ, ಈ ತುಂಬೆ ತುಳಸಿ ಇಂಥ ಔಷಧೀಯ ಸಸ್ಯಗಳಿಂದ ಜಾಸ್ತಿ ಕಲೆಕ್ಟ್ ಮಾಡೋದಂತೆ. ಅದಕ್ಕೆ ಬೇಕಾಗಿ ಅದು ಮದ್ದಿನ ಗುಣ ಅದರಲ್ಲಿ ಜಾಸ್ತಿ, ಅದಕ್ಕೆ ಬೇಡಿಕೆಯೂ ಜಾಸ್ತಿ. ಹಾಗೆ ಇದು ಈ ತುಡಿಗೆ ಪರ್ಯಾಯವಾಗಿ ಇದನ್ನೇ ಸಾಕ್ಬೋದು. ಈಗ ಪೇಟೆಯಲ್ಲಿದ್ದವರು ಕೂಡ, ಈಗ ಟೆರೆಸ್ ಗಾರ್ಡನ್ ಮಾಡೋರು ಪರಾಗಸ್ಪರ್ಶಕ್ಕೆ ಮಾಸ್ಟರ್ ಹೇಳಿದಾಗೆ ಈಗ ಪಾಲಿನೇಷನ್ಗೆ ಬೇಕಾಗಿ ಈಗ ತುಡಿ ಬದಲು ಇದನ್ನು ಸಾಕ್ಬೋದು. ಮಾತ್ರ ತುಡಿಗೆ ಇದು ಸಮ ಆಗಲಿಕ್ಕಿಲ್ಲ. ಯಾಕೆಳಿದ ತುಡಿಯಲ್ಲಿ ಒಂದು 10 kg ತೆಗೆದ್ರೆ ಇದರಲ್ಲಿ ವರ್ಷದಲ್ಲಿ ಒಂದು ಅರ್ಧ kg ಅಷ್ಟೇ ತೆಗಿಬೋದು ಒಂದು ಪೆಟ್ಟಿಗೆಯಿಂದ. ಅಂದರೆ ಅಷ್ಟು ಕಾಸ್ಟ್ಲಿ. ಮಾತ್ರ ನಮಗೆ ಅರ್ಧ kg ಸಿಕ್ಕಿದ್ರು ಕೂಡ ಒಳ್ಳೆ ರೇಟ್ ಇದೆ, ಒಳ್ಳೆ ಬೇಡಿಕೆಯೂ ಇದೆ. ಅದನ್ನೇ ಕೇಳ್ಕೊಂಡು ಬರುವವರು ಇರ್ತಾರೆ ಮದ್ದಿಗೆ ಬೇಕಂತ ಹೇಳಿ. ಇದು ಮತ್ತೊಂದು ಮಾತು ಹೇಳ್ಬೇಕಂತ ನನಗೆ ನೆನಪು ಬರ್ತದೆ. ನಾನು ಕಲೀಲಿಕ್ಕೆ ಸ್ವಲ್ಪ ದಡ್ಡ ಶಾಲೆಯಲ್ಲಿ ಇರುವಾಗ ಮಾಸ್ಟರ್ ಅವರು, ಅಂದರೆ ನಮಗೆ ಕೆಮಿಸ್ಟ್ರಿಗೆ ಮತ್ತು ಗಣಿತಕ್ಕೆ ಸಾರಾಡ್ಕ ಮಾಸ್ಟರ್ ಅವರು, ಆಗ ಅವರು ಬೈತಿದ್ರು, ಯಾಕೆ ನೊನಾಡಿಲಿಕ್ಕೆ ಬರೋದ, ಕಲಿಯೋದು ಸ್ವಲ್ಪ ಕಡಿಮೆ ಅಲ್ಲ, ಮಾರ್ಕ್ ಕಡಿಮೆ. ಆವಾಗ ಮಾಸ್ಟರ್ ಒಂದು ಬೈಗುಳವೇ ಒಂದು ಹೊರ ಇರ್ಬೋದು. ಇವಾಗ ಅದೇ ಕೆಲಸ ಮಾಡಿ ಒಂದು ಪುದ್ಯೋಡ್ ಹನಿ ಬಿ ಅಂತ ಒಂದು ಫಾರ್ಮ್ ಮಾಡಿದ್ದೇವೆ. ಅದರಲ್ಲಿ ಒಂದು 10 ಜನ ನಾವು ಕೆಲಸಕ್ಕಿದ್ದೇವೆ. ಈಗ ದೊಡ್ಡ ಮಟ್ಟಿಗೆ ಅದಂದರೆ ನಾವು ಅದನ್ನು ಮಾಡಿ ಈಗ ಸೂಪರ್ ಮಾರ್ಕೆಟಿಗೆ ಕೂಡ ನಾವು ಮಾರ್ಕೆಟಿಂಗ್ ಮಾಡ್ತಾಯಿದ್ದೇವೆ ಜೇನು. ಅದಕ್ಕೆ ಫುಡ್ ಲೈಸೆನ್ಸ್ ಎಲ್ಲ ಮಾಡಿ, ಅಂದರೆ ಒಂದು ಮಾಸ್ಟರ್ ನಮಗೆ ಅದೊಂದು ಹೊರವಾಗಿ ಸಿಕ್ಕಿದೆ ಅಂತ ಹೇಳ್ತೇನೆ ಈ ಸಂದರ್ಭದಲ್ಲಿ. ಮತ್ತು ಮೊಜಂಟಿ ಕೃಷಿ ಮಾಡಲಿಕ್ಕೆ ತುಂಬ ಸುಲಭ, ಯಾರಿಗೂ ಮಾಡ್ಬೋದು. ಇದರಲ್ಲಿ ಒಂದು ಆಸಕ್ತಿ ಇದ್ದರೆ ಸಾಕು. ಅದು ಪಾಲು ಮಾಡುವುದು ಮತ್ತು ದೊಡ್ಡ ಇದರ ತುಡಿಯಾಗೆ ಕೆಲಸ ಇಲ್ಲ. ಕರೆಕ್ಟ್ ಇಬ್ಬಾಗ ಮಾಡುವಂಥ 2 ಬಾಕ್ಸುಗಳು ಇರ್ತವೆ. ಅದನ್ನು ಜೋಡಣೆ ಮಾಡಿ ಅದರೊಳಗೆ ಕುಟುಂಬಗಳನ್ನು ತುಂಬಿಸಿಟ್ರೆ ಕರೆಕ್ಟ್ ಇಬ್ಬಾಗ ಮಾಡಿದಾಗೆ 2 ಪೆಟ್ಟಿಗೆಯಲ್ಲಿ ಕೂಡ ಮೊಟ್ಟೆ ಪರಾಗ ಜೇನು ಅಂತ ಇರ್ತದೆ. ಅದಕ್ಕೆ ಒಂದೊಂದು ಎಂಟಿ ಖಾಲಿ ಬಾಕ್ಸ್ಗಳನ್ನು ಮುಚ್ಚಿದರೆ ಅವು ಪಾಲಾಗ್ತವೆ. ಮತ್ತು ಅದರಲ್ಲಿ ರಾಣಿ ಕೂಡ ಅವು ಮಾಡ್ಕೊಳ್ತೇವೆ, ಏನೋ ಸಮಸ್ಯೆ ಇಲ್ಲ. ಕೆಲವರು ಅದರಲ್ಲಿ ರಾಣಿ ಈಗ ಸೆಲ್ ಮಾಡೋದಿಲ್ಲ, ಹಾಗೆ ಹೀಗೆ ತುಂಬ ಮಾತುಗಳುಂಟು. ಆದರೆ ನೀವು ಹೊಸ ಮೊಟ್ಟೆಯನ್ನು ಕೊಟ್ಟರೆ, ಅಂದರೆ ಓಪನ್ ಸೆಲ್ ಅಂತ ಹೇಳ್ತೀವಿ ನೀವು, ಅದರಲ್ಲಿ ಅವುಗಳು ಅದಕ್ಕೆ ಬೇಕಾದ ಫೀಡ್ ಕೊಟ್ಟು ಅವು ರಾಣಿ ಮಾಡ್ತವೆ, ಏನು ತೊಂದರೆ ಇಲ್ಲ. ಅವುಗಳೇ ಬೇಕಾದ ಅದಕ್ಕೆ ಆಹಾರ ಕೊಟ್ಟು ರಾಣಿ ಸೆಲ್ ಮಾಡಿ ಅದು ಹುಷಾರಾಗ್ತೇವೆ. 1-2 ತಿಂಗಳು ಟೈಮ್ ಹಿಡಿತೇವೆ ಅಷ್ಟೇ. ಮತ್ತು ನಮಗೆ ಎಷ್ಟು ಕುಟುಂಬ ಬೇಕಾದರೂ ಮಾಡ್ಬೋದು. ಈಗ ನಾನು 1,000 ಕುಟುಂಬ ಮಾಡಿದ್ದೇವೆ ಎಲ್ಲ ಕಡೆಯೂ. ಅಂದರೆ ಒಂದೇ ಕಡೆ ಇಡಲಿಕ್ಕೆ ಆಗೋದಿಲ್ಲ. ಒಂದು ಕುಟುಂಬ ಅಂದರೆ ಅವು 800 ಮೀಟ್ರ್ ವ್ಯಾಪ್ತಿಯಲ್ಲಿ ಮಾತ್ರ ಅಂತೆ ಸಂಚಾರ, ಅದಕ್ಕಿಂತ ದೂರ ಹೋಗೋದಿಲ್ಲ ಅಂತ ಲೆಕ್ಕ ಮೊಜಂಟಿ ನೊಣಗಳು ಸಹಸ್ರಾರು ಜನ ಹೇಳ್ತಾರೆ. ಹಾಗೆ ಒಂದು ಏರಿಯಾದಲ್ಲಿ 25 ಪೆಟ್ಟಿಗೆ, ಆ ಲೆಕ್ಕ ನಮಗೆ ಬೇರೆ ಬೇರೆ ಫ್ರೆಂಡ್ಸ್ ಮನೆಯಲ್ಲಿ ಸಂಬಂಧಿಕರ ಮಾಡಿ ಎಲ್ಲ 25 ಬಾಕ್ಸ್ ಲೆಕ್ಕ ಇಟ್ಕೊಂಡು ಹೋಗ್ಬೋದು. ಒಳ್ಳೆ ಬೇಡಿಕೆ ಇದೆ, ಕುಟುಂಬಕ್ಕೂ ಬೇಡಿಕೆ ಇದೆ, ಎಲ್ಲರೂ ಕೇಳ್ತಾ ಇದ್ದಾರೆ. ಮತ್ತು ಈ ಕೃಷಿ ಮಾಡುವ ಎಲ್ಲ ಕೃಷಿ ಭೂಮಿಗೆ ಈಗ ರಂಬುಟಾನ್ ಡ್ರ್ಯಾಗನ್ ಫ್ರೂಟಿಗೆಲ್ಲ ಪರಾಗಸ್ಪರ್ಶ ಮಾಡಲಿಕ್ಕೆ ಈ ಮೊಜಂಟಿ ನೊಣಗಳೇ ಬೇಕು. ಯಾಕೆಂದರೆ ಈ ಡ್ರ್ಯಾಗನ್ದೆಲ್ಲ ರಾತ್ರಿ ಹೂವಾರಳಿ ಬೆಳಿಗ್ಗೆ ಆಗೋ ಮುದುಟಿ ಆಗ್ತದೆ. ಈ ತುಡಿ ಜೇನಿಗೆ ಅದರೊಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಮುಜಂಟಿ ಜೇನುಗಳಾಗೆಲ್ಲ ಎಷ್ಟು ಸಣ್ಣ ರಂಧ್ರ ಇದ್ರೂ ಸಾಕು, ಅವು ಹೋಗಿ ಪರಾಗಸ್ಪರ್ಶ ಮಾಡಿ ಬರ್ತವೆ ಅಂತೇಳಿ. ಮತ್ತು ಇದು ಕೂಡ ಹಾಗೆ ರಂಬುಟಾನು ಅದು ಸಣ್ಣ ಸಣ್ಣವು. ಈ ತುಡು ಜೇನುಗಳು ಕೂರುವಾಗಲೇ ಬಿದ್ದು ಹೋಗ್ಬೋದು, ಅಷ್ಟು ಸಣ್ಣವು. ಈ ಮೊಜಂಟಿ ಜೇನುಗಳು ಅದರಿಂದ ಕೂಡ ಆಹಾರ ಸಂಗ್ರಹ ಮಾಡ್ತೇವೆ. ಇದೆಲ್ಲ ತುಂಬ ಗುಣ ಉಂಟು ಮೊಜಂಟಿಯಿಂದ. ನಾವೀಗ ಅದೊಂದು ಅಭಿಯಾನದಾಗೆ ಮಾಡಿದ್ದೇವೆ, ಎಲ್ಲರಿಗೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದು. ಅದಕ್ಕೆ ಶಿವರಾಮ ಸರ್ ಕೂಡ, ನಮಗೆ ಪತ್ರಕರ್ತ ಶಿವರಾಮ ಸರ್ ಕೂಡ ಇದರ ಬಗ್ಗೆ ಚುಚ್ಚದ ಜೇನು ಅಂತ ಒಂದು ಪುಸ್ತಕ ಕೂಡ ಬರೆದಿದ್ರು. ನಾವು ಕೂಡ ಅದೇ ಹೆಡ್ಡಿಂಗನ್ನು ಇಟ್ಟೀಗ, ಅಂದರೆ ಸ್ಟಾಲ್ ಹಾಕ್ತೀವಿ. ಇಲ್ಲಿಗ ಹಠತ್ತನೆ ಮಳೆ ಬಂದು ಮೊನ್ನೆ ನಮಗೆ ಜೇನು ತೆಗೆಯುವುದೆಲ್ಲ ಬಾಕಿ ಇತ್ತು, ಹಾಗೆ ಇಲ್ಲಿ ಸ್ಟಾಲ್ ಹಾಕ್ಲಿಕ್ಕೆ ಆಗಲಿಲ್ಲ. ಇಲ್ಲದ್ರೆ ನಾವು ಪ್ರತಿಯೊಂದು ಕೃಷಿ ಮೇಳದಲ್ಲಿ ಕೂಡ ಒಂದು ಸ್ಟಾಲ್ ಹಾಕ್ತೀವಿ, ಚುಚ್ಚದ ಜೇನು ಅಂತ ಹೆಸರಿಟ್ಟು. ಅಂದರೆ ಜನಗಳನ್ನು ಆಕರ್ಷಣೆ ಮತ್ತು ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಮತ್ತು ನಮಗೆ ಮಾರಾಟ, ಸ್ವಲ್ಪ ಹಣ ಗೀಸಿ ಅಷ್ಟೇ. ಇದು ಸಂತೋಷ ನನಗೆ ಕೂಡ ಮಾತಾಡಿದ್ದಕ್ಕೆ. ಮೊಜಂಟಿ ಕೃಷಿ ನಿಮ್ಮ ಸರ್, ಈಗ ಮೊಜಂಟಿ ಕೃಷಿ ಈಗ ನಿಮ್ಮ ಮನೆಯಲ್ಲಿ ಅಥವಾ ಇಲ್ಲಿ ಆಸ್ಪಾಸು ಮೊಜಂಟಿ ನೊಣಗಳಿರ್ತವೆ, ಮೀಟ್ರ್ ಬಾಕ್ಸಲ್ಲಿರ್ಬೋದು, ಗೋಡೆಯಲ್ಲಿ ಇರ್ಬೋದು. ಅಂಥಗಳಿಗೆ ನಾವು ಟ್ರ್ಯಾಪ್ ಅಂತ ಮಾಡ್ತೀವಿ. ಅಂದರೆ ಮೇಸ್ತ್ರಿಗಳು ಹೋಟೆಲಲ್ಲಿ ನೋಡುವಂಥ ಪೈಪನ್ನು MCಲಲ್ಲಿ ಅಲ್ಲಿ ಫಿಟ್ ಮಾಡಿ ಮತ್ತೊಂದು ಬಾಕ್ಸಿನ ಒಳಗಡೆ ಕೊಡಬೇಕು. ನಿಮಗೊಂದು ಹೌದೌದು, ಸಪ್ರದ ಪೈಪ್. ಅದರ ಇದು ನೋಡಲಿಕ್ಕೆ ನಮಗೆ ಒಳ್ಳೆಯದು, ಅಂದರೆ ಅದರಲ್ಲಿ ನೊಣಗಳು ಬರುವುದು ಕಾಣುತ್ತದೆ ನಮಗೆ. ಬಿದಿರಲ್ಲಿ ಬೇಡ ಸರ್, ಬಿದಿರನ್ನು ನಿಮಗೆ ಓಪನ್ ಮಾಡಿ ಡೈರೆಕ್ಟ್ ತುಂಬಿಸ್ಬೋದು. ಅಥವಾ ನಮಗೆ ಗೋಡೆಯಲ್ಲಿ ಮೀಟ್ರಲ್ಲಿ ಇದ್ದರೆ ಈ ಥರ ಪೈಪಿನ ಮುಖಾಂತರ ಪೆಟ್ಟಿಗೆ ಕನೆಕ್ಟ್ ಮಾಡಿದರೆ ನಮಗೆ ಒಂದು 3-4 ತಿಂಗಳಲ್ಲಿ ಪೆಟ್ಟಿಗೆ ಬಂದು ಬಿಡ್ತವೆ. ನಂತರ ನಿಮಗೆ ಅದನ್ನು ಡಿವಿಷನ್ ಮಾಡೋದು ಬಾಕಿ ಎಲ್ಲ ಸುಲಭ. ಅಥವಾ ನಿಮಗೆ ಹಾಗೆ ಕುಟುಂಬ ಬೇಕಿದ್ದರೆ ನಾನು ನಂಬರ್ ಕೊಡ್ತೀನಿ ಸರ್, ಮಾತಾಡ್ಬೋದು. ನಾನು ಕುಟುಂಬ ಕೊಡ್ತೀವಿ. ಕುಟುಂಬ ಸೇಲ್ ಮಾಡುವವರು ತುಂಬ ಜನ ಇದ್ದಾರೆ, ಮೊಜಂಟಿ ಕುಟುಂಬ.
ಹೌದು ಮೈಕ್ ಕೊಡಬಹುದು. ಹೌದು, ಕುಟುಂಬ ನಿಮಗೆ ಎಷ್ಟು ಬೇಕಾದರೂ ಮಾಡ್ಬೋದು. ಅಥವಾ ನೀವು ಹೈಯೆಸ್ಟ್ ಮಾಡ್ತಿದ್ರೆ ಅಂದರೆ 100 ಕುಟುಂಬ ಎಲ್ಲ ಮಜೆಂಟಿ ಕುಟುಂಬ ಮಾಡ್ತಿದ್ರೆ ನಮಗೆ ಬೇಡಿಕೆ ಕೂಡ ಉಂಟು. ನಾವು ನಿಮ್ಮಿಂದ ಖರೀದಿ ಕೂಡ ಮಾಡ್ತೇವೆ ಸರ್. ಒಳ್ಳೆಯ ಬೇಡಿಕೆ ಉಂಟು, ಅದಕ್ಕೇನು ತೊಂದರೆ ಇಲ್ಲ. ಎಲ್ರಿಗೂ ಅದೇ ನಾವು ಹೇಳೋದು, ನೀವು ಮಜೆಂಟಿ ಕುಟುಂಬ ದೊಡ್ಡ ಮಟ್ಟಿಗೆ ಮಾಡಿ. ಅಂದರೆ ಒಂದು 150 ನಿಮ್ಮಿಂದ ಖರೀದಿಸುವಾಗೆ ಆಗಲಿ ನಮಗೆ. ಅಂದರೆ ದೊಡ್ಡ ಮಟ್ಟಿಗೆ ಅದು ನಮಗೆ ಕೂಡ ಬೇಕು. ಮಾರ್ಕೆಟ್ ತುಂಬ ಇದೆ ಸರ್ ಅದು ಕೂಡ.